ಆವಾಗ ಕೆ ಜಿ ಎಫ್ ತುಂಬ ರಿಲೀಸ್ ಆದ ಟೈಮಲ್ಲ. ಗರುಡರಾಮ್ ಅವರು ಬಂದಿದ್ದಾರೆ ಆವತ್ತು. ಬಂದು ಮನೆಗೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಯಶ್ ಅವರು ಫೋನ್ ನೋಡಿದ ತಕ್ಷಣ ಫಸ್ಟ್ ಗೊತ್ತಾದ ತಕ್ಷಣ ಫೋನ್ ಮಾಡಿದ್ರು ಅವರು. ನೈಟಾಗಿ ಫೋನ್ ಮಾಡಿ, ಏನು ಸರ್ ಅದು ಈ ಥರ ಒಂದು ಮಾತು ನಮಗೆ ಗೊತ್ತೇ ಆಗಲಿಲ್ಲ. ಅವಾಗ ಅವರು ಕೂಡ ನೀವು ಯಾರ ಥರನೂ ಕೇಳಬೇಡಿ, ಅದೇನಿದ್ರು ನಾನು ನೋಡ್ಕೊಳ್ತೀನಿ, ನಾನು ಮಾಡ್ತೀನಿ ಅಂತ ಆವತ್ತೇ ಭರವಸೆ ಕೊಟ್ಟವರು. ಆವಾಗಲೇ ನಾನು ನೆಕ್ಸ್ಟು ಮೀಡಿಯಾದಲ್ಲಿ ಹೇಳಿಬಿಟ್ಟೆ, ನಾನು ಏನು ಹೆದರಬೇಡಿ, ನನಗೇನು ಈಗ ಅಗತ್ಯ ಇಲ್ಲ. ಯಶೋರು ಬಂದಿದ್ದರು, ಈಗ ಹೇಳಿದ್ದಾರೆ ಸಪೋರ್ಟಿಗೆ. ಯಶ್ ಅಂತೂ ಹೇಳಿಲ್ಲ, ಅವ್ರು ಹೇಳೋಕ್ಕೆ ಬಿಟ್ಟಿಲ್ಲ. ಬಟ್ ಮೀಡಿಯಾ ಗೊತ್ತಾಯಿತು, ಗರುಡರಾಮು ಅದು ಬಂದಿದ್ರಲ್ಲ, ಅವ್ರಿಗೆ ಗೊತ್ತಾಗೋಯ್ತು ಮೀಡಿಯಾದವ್ರಿಗೆ ಬಂದ್ ಮಾಡಿದ್ದು ಅವರೇ ಅಂತೇಳಿ. ಅವರು ಎಲ್ಲೂ ಸ್ಪ್ರೆಡ್ ಆಗಬಾರ್ದು, ನನ್ನ ಹೆಸರು ತೆಗಿಬಾರ್ದು ಹೇಳಿದರು. ಬಟ್ ಅದೇ ಹೇಳಿದಲ್ಲ, ಒಂದು ಕೆ ಜಿ ಎಫ್ರು ಕೂಡ ನಮ್ಮ ಹತ್ರ ಮಾತಾಡ್ತಾ ಕ್ಲೋಸ್ ಆಗಿದ್ದರು. ಯಾವಾಗಲೂ ಪಾಸಿಟಿವ್ ಥಿಂಕೇ ಮಾಡಿದವರು, ಮಾತಾಡೋದು ಯಾವುದು ನೆಗೆಟಿವ್ ಯಾರ ಬಗ್ಗೆನೂ ಮಾತಾಡೋಲ್ಲ. ಸ್ಪಾಟಲ್ಲಿ ಕೂತ್ರೆ ನೆಗೆಟಿವ್ ಯಾರು ಬರೋದಿಲ್ಲ. ನಾನು ಯೋಚನೆ ಮಾಡೋದು, ಇಷ್ಟು ಚಿಕ್ಕ ಹುಡುಗ ಇಷ್ಟು ಪಾಸಿಟಿವ್. ನಾನೇ ಎಲ್ಲೋ ಒಂದೊಂದು ಸಾರಿ ನೆಗೆಟಿವ್ ಆಗಿ ಮಾತಾಡ್ತೀನಿ. ಅಂದರೆ ಒಂದು ಟೈಮಲ್ಲಿ ವೈಟ್ ಬಟ್ಟೆ ಹಾಕೊಂಬಂದೆ ನನ್ನ ಹೋಮಿಗೆ. ಈಗ 25 ವರ್ಷ ಆಯಿತು. ಕೆ ಜಿ ಎಫಲ್ಲಿ ವೈಟ್ ಬಟ್ಟೆ ಸ್ಟಾರ್ಟ್ ಅಲ್ಲಾಯಿತು, ಎಂಡಿ ಸುಮ್ಮನೆ ಹಿಂಗೆ ಹೇಳ್ತಿದ್ದಿದ್ದು. ಯಾಕೆ ಸರ್ ಹಂಗೆ ಮಾತಾಡ್ತೀರಿ? ಬಚ್ಚನೆಲ್ಲ 85 ವರ್ಷ ಈಗಲೂ ಅವರು ಇಂಡಸ್ಟ್ರಿಯಲ್ಲಿ ಇರಬೇಕು ಆಸೆ ಪಡ್ತಾರೆ. ನೀವು ಇನ್ನೂ ಸಹ ಮಾಡ್ತೀರಿ, ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ತೀರಿ. ನಾನು ಏನೋ ಹೇಳಕ್ಕೆ ಹೋದೆ ಮೈನಸ್ ಆಗಿ, ಏನು ಇವರು ಪಾಸಿಟಿವ್ ಯಾವಾಗಲೂ ನೋಡ್ರೆ ಅವ್ರ ಥಿಂಕಿಂಗೇ ಹಾಗೆ. ಹಂಗೆ ಅನ್ಸ್ಕೊಂಡಿದ್ದೆ ನಾನು. ಈ ಮೊನ್ನೆ ಇದರಲ್ಲೂ ಹಾಗೆ, ಒಂದು ವರ್ಷ ಆವತ್ತು 3 ವರ್ಷದ ಹಿಂದೆ ತುಂಬ ದೊಡ್ಡ ಧೈರ್ಯ. ಅದಾದಮೇಲೆ ದರ್ಶನ್ ಅವ್ರು ಕೂಡ ಫೋನ್ ಮಾಡಿದರು. ದರ್ಶನ್ ಅವರು ಆಲ್ರೆಡಿ ಅವರ ಹುಡುಗರೆಲ್ಲ ಫೋನ್ ಮಾಡಿದರು. ಈ ಇಂಟರ್ವ್ಯೂ ಬ್ಯುಸಿಯಲ್ಲಿ ಯಾರ್ದು ಫೋನ್ ತೆಗೆದು, ಈಗ ಬೆಳಗ್ಗಿಂದ ನಾನು ಫೋನ್ ನೋಡಿಲ್ಲ, ಒಂದು 80 ಮಿಸ್ ಕಾಲ್ 100 ಮಿಸ್ ಕಾಲ್ ಇರ್ತದೆ, ಯಾರ್ದು ಅಂತ ನಾನು ಹುಡ್ಕೋದು. ಅದರಲ್ಲಿ ಇವ್ರ ಕಡೆಯವರು ಮಾಡಿರ್ತಾರೆ, ನಂಬರ್ ಫೀಡ್ ಆಗಿರೋದಿಲ್ಲ. ಹಾಗೆ ದರ್ಶನ್ ಅವರು ಆವಾಗ ಮಾಡಿದರು. ಅವರು ಅದೇ ಅವ್ರದ್ದು ಸ್ವಲ್ಪ ಬಾಂಧವ್ಯ ಜಾಸ್ತಿ ನನಗೆ. ಕಾರಣ ಏನಂದರೆ, ಅವರು ಅವತ್ತು ಮೆಜೆಸ್ಟಿಕ್ಕಿಂದ ಜೊತೆಗೆ ಬಂದಿದ್ದಲ್ವ, ನಾನು ಈ ಬೇರೆಯವ್ರ ಜೊತೆಗೆಲ್ಲ ಹೊಸದಾಗಿ ಸೇರಿದ್ದು. ಒಂದು ಧೈರ್ಯ ಜಾಸ್ತಿ ನನಗೆ ದರ್ಶನ ಏನಾದರೂ. ಆದರೂ ಅವ್ರ ಹತ್ರ ಕೇಳೋಕ್ಕೆ ಹೋಗಿಲ್ಲ, ಅವರೇ ಖುದ್ದಾಗಿ ಎಲ್ಲ ಮಾತಾಡಿ. ಆಮೇಲೆ ಕೆಲವು ಇದರಲ್ಲಿ ಅವರ ಸ್ನೇಹಿತರದ್ದು ಅಮೌಂಟ್ ಸಿಕ್ಕಿದರೆ ಅದನ್ನು ಕಳಿಸ್ಕೊಡೋದು, ಫೋನ್ ಮಾಡಿ ಹೇಳೋದು, ಇದು ನಂದಲ್ಲ, ನಿಮ್ದೇನೋ ಬ್ಲೆಸ್ಸಿಂಗ್ ಇದೆ ಅವರಿಗೆ ಮಾಡಿ, ಅವರಿಗೆ ಹೋಗಲಿ ಅಂತ ನನಗೆ ಇದು ಸಪೋರ್ಟ್ ಅವ್ರದ್ದು. ಅಷ್ಟರಲ್ಲೇ ನನಗೆ ಏನು ಒಂದು ಅಷ್ಟು ಧೈರ್ಯ, ಪರವಾಗಿಲ್ಲಪ್ಪ, ನನ್ನ ಫ್ಯಾಮಿಲಿಗೆ ಎಲ್ಲರೂ ಇದ್ದಾರಲ್ಲ. ಯಶ್ ಅವರು ಫ್ಯಾಮಿಲಿ ಹತ್ರ ಮಾತಾಡಿ ನಾವಿದ್ವಿ ಹೆದರಬಾರ್ದು ಅಂತ ಹೇಳಿ ಅವ್ರು ಫೋನ್ ಹೇಳೋದು. ಅವ್ರು ಯಾರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡೋಲ್ಲ, ಪುರ್ಸೊತ್ತಿಲ್ಲ ಅವರಿಗೆ. ಅವ್ರು ಹೇಗೆ ಬೆಳೀತಿದ್ದಾರೆ ಅಂದರೆ, ಅವರಿಗೆ ಕೆಟ್ಟದ್ದು ಮಾಡಲಿಕ್ಕೆ ಮಾಡೋದಲ್ಲ, ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ ಅವರಿಗೆಲ್ಲ. ಸ್ಕ್ರಿಪ್ಟು, ಸಾಂಗಲ್ಲಿ ಇನ್ವಾಲ್ವ್, ಡೈಲಾಗಲ್ಲಿ ಇನ್ವಾಲ್ವ್, ಎಲ್ಲದರಲ್ಲೂ ಅವರು ಒಳ್ಳೆ ಇನ್ವಾಲ್ವ್ ಇನ್ವಾಲ್ವ್. ಆದರೆ ಅದು ಪಕ್ಕವಾಗಿ ಇರುವಲ್ಲ, ಸುಮ್ಮನೆ ಇನ್ವಾಲ್ವ್ ಆಗೋದು, ಶೋಕಿ ಮಾಡೋದಲ್ಲ. ಹೀಗೆ ಮಾಡ್ಬೇಕು, ಹೆಜ್ಜೆ ಹೀಗೇ ಇಡಬೇಕು ಅಂತ ಅವರು. ಆಮೇಲೆ ಇನ್ನೊಂದೇನು ಗೊತ್ತಾ, ಯಶ್ ಅವ್ರದ್ದೊಂದು ಒಳ್ಳೆಯ ಗುಣ, ಏನು ಬಾಯಲ್ಲಿ ಹೇಳ್ತಾರೆ ಅದನ್ನೇ ಮಾಡ್ತಾರೆ ಅವರು. ನಾನು ದೊಡ್ಡದು ಮನೆ ಕಟ್ಟಿ ಎಲ್ಲೂ ಇವತ್ತವ್ರಿಗೆ ಮಾತಾಡಿಲ್ಲ. ನಾನು ಆಮೇಲೆ ಅವ್ರದ್ದು ವೀಡಿಯೋಗಳು ಚೆಕ್ ಮಾಡುವಾಗ, ನಾನು ನನ್ನ ಕನ್ನಡ ಚಿತ್ರರಂಗದ ಎಲ್ಲೂ ದೊಡ್ಡದಾಗಿ ನಿಲ್ಲಿಸ್ಬೇಕು, ಕನ್ನಡ ಚಿತ್ರರಂಗ ನಿಲ್ಲಿಸ್ಬೇಕಿಲ್ಲ, ನಾನು ನಿಲ್ಬೇಕು ಹೇಳಿದ್ದಲ್ಲ. ಏನು ಯೋಚನೆ ಇರ್ಬೋದು, ದೇವರು ಅದಕ್ಕೆ ಅವರಿಗೆ ಆ ಅನುಗ್ರಹ ಕೊಟ್ಟಿರೋದು. ಸುಮ್ಮನೆ ಆಗುತ್ತೆ, ಶ್ರಮ ಇಲ್ಲದೆ ಆಗೋದಿಲ್ಲ ರೀ. ಎಲ್ಲ ಒಂದು ಆ ಒಳ್ಳೆತನ ಜೊತೆಗೆ ಶ್ರಮನೂ ಬೇಕು. ಬರೀ ಒಳ್ಳೆತನ ಇದ್ದರೆ ಈ ಬೆಳೆಯೋಕ್ಕಾಗೋದಿಲ್ಲ. ಶ್ರಮ ಇರಬೇಕು, ಐಡಿಯಾ ಇರಬೇಕು, ಈ ಥರ ಮುಂದೆ ಹೆಜ್ಜೆ ಆಗಿರಬೇಕು. ಅದಂತ ಆ ಥರ ಇಟ್ಟರು ಕರೆಕ್ಟಾಗಿ. ಇವತ್ತು ಎಲ್ಲ ಭಾಷೆಯಲ್ಲಿ ಕೆ ಜಿ ಎಫ್ ಎಂಬ ಸಿನಿಮಾದಿಂದ ನಮ್ಮ ಚಿತ್ರರಂಗ ತಿರುಗಿ, ಅವತ್ತು ಹಿಂದೆನೂ ಆಗಿದೆ. ಈಗ ಈ ಯೂತ್ ಜನರಿಗೆ ಕೆ ಜಿ ಎಫಿಂದ ಒಂದು ಹಿಂದೆ ತಿರುಗಿ ನೋಡುವಾಗೆ ವರ್ಲ್ಡ್ ವೈಡಲ್ಲಿ ಹೆಸರು. ಇವಾಗ ಅಭಿಮಾನಿಗಳು ತುಂಬ ಜನ ಫೋನ್ ಮಾಡ್ತಾರೆ, ನಾವಿದ್ದೀವಿ, ನಾವು ಆದಷ್ಟು ಮಾಡ್ತೀವಿ. ಒಂದು ಫೋನ್ ಮಾಡಿ ಭರವಸೆ ಕೊಡೋದು, ನಾವು ಯಾವತ್ತೂ ನಮ್ಮ ಇವ್ರ ಜೊತೆಗೆ ಮಾಡಿದ ಕೈ ಬಿಡೋದಿಲ್ಲ. ನಾನು ಯೋಚನೆ ಮಾಡಿದೆ, ಈ ಥರನೂ ದೇವರು ಈ ಥರನೂ ಬಂದು ನನ್ನ ಪಾಲಿಗೆ ನಿಲ್ತಾರೆ. ಅವರ ಫಾಲೋವರ್ಸ್ ಅಲ್ವಾ, ನನಗೊಂದು ದೊಡ್ಡ ಸಪೋರ್ಟಾಗಿ ನಿಂತಾಗ ಹೇಳಿದಲ್ಲ, ಕಲಾವಿದನಾಗಬೇಕಾದ್ರೆ ಪುಣ್ಯ ಮಾಡಬೇಕು. ಅವನು ನಾನು ಸಂಪಾದನೆ ಮಾಡಿ ಇಲ್ಲಿ
ಸೋತಿದ್ದು ಅಲ್ಲ, ಚಿತ್ರಗಳು ನಾನು ಸೋತಿಲ್ಲ, ಸಂಪಾದನೆ ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ, ಅಂದರೆ ನಮ್ಮನ್ನು ಬೆಳೆಸ್ಕೊಳಕ್ಕೆ ಹೋಗಿಲ್ಲ. ಏನು ರೆಮ್ಯುನೇಷನ್ ಕೊಡ್ತಾರೆ, ಕ್ಯಾರೆಕ್ಟರ್ ಚೆನ್ನಾಗಿದ್ದರೆ ಹೋಗಿ ಕೇಳೋದು.